ನಮ್ಮ ನಾಡು ನಮ್ಮ ಕೊಡಗು ಕಾವೇರಿ ನಿಸರ್ಗಧಾಮ. ಇವತ್ತು ನಾವು ನಿಸರ್ಗಧಾಮದಲ್ಲಿದ್ದೀವಿ. ಇಲ್ಲಿಯ ವಿಶೇಷತೆ ಏನೆಂದು ನಾವು ನೋಡುತ್ತಿದ್ದೇವೆ. ನಾವು ಮುಂಚೆ 3 ಫ್ರೆಂಡ್ಸ್ ಕ್ಲಾಸ್ ಬಂಕ್ ಮಾಡಿ ಬಂದಿರುವ ಪ್ಲೇಸಲ್ಲಿ ಅವತ್ತು ಇಲ್ಲಿ ಫುಲ್ ಫಿಶಸ್ ಇತ್ತು. ಆಗ ರಾಫ್ಟಿಂಗ್ ಏನಿತ್ತಿಲ್ಲ. ಈಗ ತುಂಬ ಅಪ್ಡೇಟ್ ಆಗಿದೆ ನಿಸರ್ಗಧಾಮ. ಸೊ ನಮ್ಮ ಓಲ್ಡ್ ಮೆಮೊರೀಸ್ ಎಲ್ಲ ರೀಕಾಲ್ ಆಗ್ತಾ ಇದೆ. ಓಕೆ, ಹ್ಯಾಂಗಿಂಗ್ ಬ್ರಿಡ್ಜ್ ಅಲ್ಲಿ ನಮಗೆ ಕ್ರಾಸ್ ಆಗುವ. ನೋಡಿ ತುಂಬ ಜನ ಇದ್ದಾರೆ. ಸೊ ಇದು ಒಳಗಡೆ ನಾವು ಹ್ಯಾಂಗಿಂಗ್ ಬ್ರಿಡ್ಜಿಂದ ಒಳಗಡೆ ಬಂದಿದ್ದೀವಿ. ತುಂಬ ಬ್ಯಾಂಬೂಸ್ ಎಲ್ಲ ನೋಡ್ಬೋದು. ತುಂಬ ನ್ಯಾಚುರಲ್ ಇಲ್ಲಿ ನಮ್ಮ ಕೂರ್ಗಲ್ಲಿ ನೋಡಬೇಕಾದ್ರೆ. ಇಲ್ಲಿಯ ವಿಶಿಷ್ಟತೆ ಏನಂದರೆ ಇಲ್ಲಿ ಬ್ಯಾಂಬೂಸ್ ಟ್ರೀ ನೋಡಿ ಯಾವ ರೀತಿ ಅಂತ. ಪ್ಯೂರ್ ಆಕ್ಸಿಜನ್ ಸಿಗುತ್ತೆ ಇಲ್ಲಿ ಬಂದರೆ ನಿಮಗೆ. ಹೌದು, ಈ ಒಂದು ನಿಸರ್ಗಧಾಮ ಪ್ಲೇಸ್ ನಮಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ, ನಮ್ಮದು ಲವ್ಡ್ ಒನ್ಸ್ ಫ್ಯಾಮಿಲಿ ಜೊತೆ ಒಂದು ಎಂಟೈರ್ ಡೇ ನಮಗೆ ಸೂಪರಾಗಿ ಸ್ಪೆಂಡ್ ಮಾಡಬಹುದು. ಇಲ್ಲಿ ನೋಡ್ಬೋದು ಹೇಗೆ ಕೂರಕ್ಕೂ ಜಾಗ ಇದೆ, ಮತ್ತು ನಡೆಯೋಕ್ಕೆ ಪಾತ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಫುಲ್ ಗ್ರೀನರಿ ಆಗಿ ತುಂಬ ಚೆನ್ನಾಗಿದೆ, ತುಂಬ ರಿಲ್ಯಾಕ್ಸಿಂಗ್ ಆಗಿದೆ. ತುಂಬ ಸ್ಟ್ಯಾಚೂಸ್ ಬೇರೆ ಇಲ್ಲಿ ಮಾಡಿದ್ದಾರೆ. ಇಲ್ಲಿ ನೋಡುವುದು ವಿಶೇಷತೆ ಏನು ಅಂತ, ಅಂದರೆ ಹಳೆ ಕಾಲದಲ್ಲಿ ಯಾವ ರೀತಿ ಒಂದು ಕುಟುಂಬ ಇತ್ತು, ನಾಯಿ ಯಾವ ರೀತಿ ಬೊಗಳ್ತಾ ಇತ್ತು, ಮನೆ ಕುಟುಂಬ ಎಲ್ಲ ಯಾವ ರೀತಿ ಇತ್ತು, ಒಂದು ಚಿತ್ರ. ಹೌದು, ನಮ್ಮ ಆನ್ಸಿಸ್ಟರ್ಸ್ ಎಲ್ಲ ಹೀಗೆ ಇರ್ಬೋದು ಅಲ್ಲ, ಈಗೆಲ್ಲ ಅಪ್ಡೇಟೆಡ್ ವರ್ಷನ್. ಬಟ್ ಹಳೆ ಕಾಲದಲ್ಲಿ ಆ ಒಂದು ವ್ಯೂ ಇಲ್ಲಿ ನೋಡಿ. ನಮ್ಮ ಕೂರ್ಗಿ ಲೇಡೀಸ್ ಉಮ್ಮತ್ತಟ್ಟ ಆಡುವ ಸ್ಟ್ಯಾಚ್ಯೂಸ್ ಆ್ಯಂಡ್ ಮೆನ್ಸ್ ಕೂಡ ಅವರು ಲೈಕ್ ಕೂರ್ಗಿ ಟ್ರೆಡಿಷ್ನಲ್ ಡಾನ್ಸ್ ಮಾಡೋ ರೀತಿ. ಇಲ್ಲಿ ಒಂದು ಹೊಸದೊಂದು ಬಂದಿದೆ, ಲೈಕ್ ಬರ್ಡ್ ಪಾರ್ಕ್. ಓಕೆ, ಬರ್ಡ್ ಪಾರ್ಕ್ ಏನಿದೆ ಅಂತ ನಮಗೆ ನೋಡುವ ಬನ್ನಿ. ಹೌದು ಫ್ರೆಂಡ್ಸ್, ನೋಡುವ ಬರ್ಡ್ಸ್ ವಿಶೇಷತೆ ತುಂಬಾ ಇದೆ, ಸಾಕಷ್ಟು. ನಾವು ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀವಿ. ಇದು ಅದರ ಎಂಟ್ರೆನ್ಸ್. ಸೊ ಇಲ್ಲಿ ಬಂದರೆ ಎಂಟ್ರೆನ್ಸ್ ಫೀ ಇಲ್ಲಿ ಒಳಗಡೆ ಇದೆ, ಹೊರಗಡೆನೂ ಇದೆ. ಹೊರಗಡೆ ಚಾರ್ಜಸ್ ಅರೌಂಡ್ 10 to 20 rupees, ಒಳಗಡೆ ಅರೌಂಡ್ 30 to 50 ಸಮಥಿಂಗ್. ಸೊ ಇದು ಒಳಗಡೆ. ಆ್ಯಂಡ್ ವಿ ಲವ್ ಬರ್ಡ್ಸ್, ಅಫ್ಕೋರ್ಸ್ ವಿ ಲವ್ ಇಟ್. ಸೊ ಬನ್ನಿ, ಇಲ್ಲಿ ವೆರೈಟೀಸ್ ಆಫ್ ಬರ್ಡ್ಸ್ ನಿಮಗೆ ನೋಡ್ಬೋದು. ಹೌದು, ತುಂಬಾನೇ ಸೂಪರ್ ಆದ ಗಿಡ ಮರಗಳು ಹಾಗೂ ಪಕ್ಷಿ ಪ್ರಾಣಿಗಳು ಇಲ್ಲಿ ನೋಡಬಹುದು. ನೋಡಿ ಇಲ್ಲಿ ಪ್ಯಾರೆಟ್, ಇದು ನ್ಯಾಚುರಲ್ ಪ್ಯಾರೆಟ್, ಇಂಟರ್ನ್ಯಾಷನಲ್ ಪ್ಯಾರೆಟ್ ಇದು ಯಾವ ರೀತಿ ಅಂತ ನೋಡಿ. ಹೌದು, ತುಂಬಾನೇ ಬರ್ಡ್ಸ್ ಇದೆ ಇಲ್ಲಿ. ಹೌದು, ಜಸ್ಟ್ ಓವರ್ವ್ಯೂ ನೋಡಿ. ನಮಗೂ ಹೆಸರು ಗೊತ್ತಿಲ್ಲ, ಸೊ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ವಾವ್, ಚೋಟು ಬಾಲ ಬರ್ಡ್ಸ್. ಇದು ಪ್ಯಾರೆಟ್ ಜಾತಿ ಅಂತ ಕಾಣುತ್ತೆ. ಸ್ವಾನ್, ಡಕ್, ವೆರೈಟೀಸ್ ಆಫ್ ಹೆನ್ಸ್, ಕೋಳಿ, ಆ್ಯಂಡ್ ನಮ್ಮ ಟರ್ಕಿ ಕೋಳಿ, ಆ್ಯಂಡ್ ವೆರೈಟಿ ಪೀಹೆನ್, ಪಿಕಾಕ್ ಎಲ್ಲ ಇದೆ, ನಿಮಗೆ ನೋಡ್ಬೋದು. ನಾವೀಗ ಆ್ಯಕ್ಚುಲಿ ಇದು ಲೇಟ್ ವಿಡಿಯೋ ಪೋಸ್ಟ್ ಮಾಡ್ತಾ ಇರೋದು. ಬಟ್ ಈಗ ಪ್ರೆಸೆಂಟ್ ಈಗ ತುಂಬಾ ಕಲೆಕ್ಷನ್ಸ್ ಇದೆ ಬರ್ಡ್ಸ್ ಎಲ್ಲ. ಈಗ ನಾವು ಹೋಗುವಾಗ ಇಷ್ಟೇ ಇದ್ದಿದ್ದು. ಆ್ಯಂಡ್ ಇಲ್ಲಿ ನೋಡ್ಬೋದು ಒಂದು ಕೋಳಿ ಇನ್ನೊಂದು ಕೋಳಿ ಬ್ಯಾಕಲ್ಲಿ ಓಡ್ತಾ ಇರೋದು. ತುಂಬ ಟ್ರೈ ಮಾಡಿದ್ರು ಹಿಡಿಯೋಕ್ಕೆ, ಬಟ್ ಸಿಕ್ಕಿಲ್ಲ ಪಾಪ. ಟೊಟಾಯ್ಸ್, ಇಲ್ಲಿ ವಿಶೇಷವಾದ ಕೋಳಿಗಳು ನೋಡ್ಬೋದು, ವೆರೈಟೀಸ್ ಆಗಿದೆ, ತುಂಬ ಸ್ಟೈಲ್ ಕ್ಯೂಟಿಶ್ ಆಗಿ.
ಸೊ ಬನ್ನಿ ನಮಗೆ ನೆಕ್ಸ್ಟ್ ಇದ್ರದ್ದೊಳಗಡೆ ನೋಡುವ ಏನಿದೆ ಅಂತ. ಓಕೆ ಬಂದ್ವಿ. ಏನಿದೆ ರೋಶು ಇಲ್ಲಿ? ಬೈ ದ ವೇ ತುಂಬ ಇಂಟ್ರೆಸ್ಟಲ್ಲಿ ಹೋಗ್ತಾ ಇದ್ದೀರಾ? ಹೌದೌದು, ಇಲ್ಲಿ ತುಂಬಾನೇ ಪಕ್ಷಿಗಳಿವೆ. ಅಯ್ಯೋ ರೋಷನ್ ತುಂಬ ಖುಷಿ ಆಗ್ಬಿಡ್ತಲ್ಲ ಈಗ, ಲೈಕ್ ಕಿಳಿಗೆ. ಇನ್ನ ಕಿಳಿ ವಾವ್ ವಾವ್. ಎಲ್ಲರೂ ಇದ್ದಾರೆ, ಪಪ್ಪ ಮಮ್ಮಿ ಎಲ್ಲರೂ ಇದ್ದಾರೆ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಮೇಲೆ ಹತ್ತಿ ಮೇಲೆ ಕೂರಬಹುದು, ಮೇಲೆಯಿಂದ ಕೆಳಗೆ ನೋಡಬಹುದು. ಅದೇ ರೀತಿಯಲ್ಲಿ ನಾವೀಗ ಈಚೆ ಬದಿ ಬಂದಿದ್ದೀವಿ. ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಆ್ಯಂಡ್ ಆಲ್. ಆ್ಯಂಡ್ ಇಲ್ಲಿ ಹೇಳಿದರೆ ಇಲ್ಲಿ ಫುಲ್ ಡಿಯರ್ಸ್, ತುಂಬ ಡಿಯರ್ಸ್ ಇತ್ತು. ಬಟ್ ಇವತ್ತು ನಮಗೆ ತುಂಬ ಕಮ್ಮಿ ಡಿಯರ್ಸ್ ಕಾಣೋಕ್ಕೆ ಸಿಕ್ಕಿದ್ದು. ಬಟ್ ಇದು ಒಂದು ಡಿಯರ್ ಏರಿಯಾ, ಡಿಯರ್ ರಾಬಿಟ್ ಆ ಥರ ಏರಿಯಾ ನಿಮಗೆ ನೋಡ್ಬೋದು ಅಲ್ಲಿ ಸ್ವಲ್ಪ. ಹೌದು, ಇಲ್ಲಿಯ ನ್ಯಾಚುರಲ್ ವ್ಯೂ ನೋಡಿ ಯಾವ ರೀತಿ ಅಂತ. ಮರಗಳು, ವನ್ಯಮೃಗಗಳು, ಮೇಲೆ ಹತ್ತುವ ಶೆಡ್ಡುಗಳು. ನಾವು ನೋಡುವ ಮೇಲೆ ಏನಿದೆ ಅಂತ ಬನ್ನಿ. ನಾವು ಹತ್ತಾ ಇದ್ದೀವಿ. ನಮ್ಮದು ಸ್ಪಾಟ್, ಮೇನ್ ಸ್ಪಾಟ್ ತುಂಬ ಚೆನ್ನಾಗಿದೆ. ನೈಟೆಲ್ಲ ಇಲ್ಲಿ ಕೂತು ಕ್ಯಾಂಪ್ ಫೈರ್ ಎಲ್ಲ ಮಾಡಿ ಮಜಾ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ದಿಸ್ ಇಸ್ ಅ ಪಾರ್ಕ್, ನಾಟ್ ಅಲೌಡ್ ಆಫ್ಟರ್ ಈವ್ನಿಂಗ್. ವಾವ್ ರೋಶು ಬನ್ನಿ. ಯಾರನ್ನ ನೋಡ್ಕೊಂಡಿದ್ದೀರಾ ನೀವು? ಹೀರೋ ಥರ ಬರ್ತಾ ಇದ್ದಾರೆ. ಬನ್ನಿ ಮಮ್ಮೀಸ್. ಕೂತು ಚಿಲ್ ಮಾಡಿದ್ವಿ. ಈಗ ನಾವು ಮೇಲೆ ಹೊರಡ್ತಾ ಇದ್ದೀವಿ ಅಲ್ಲಿಂದ. ನೆಕ್ಸ್ಟ್ ನೋಡುವ ಏನು ಅಂತ. ಆ್ಯಂಡ್ ಇಲ್ಲಿದು ವಿಶೇಷತೆ ಏನಂದರೆ ಗ್ರೀನರಿ ಮಾತ್ರ ಅಲ್ಲ, ಪಾರ್ಕ್ ಮಾತ್ರ ಅಲ್ಲ, ಸ್ಟ್ಯಾಚೂಸ್ ಮಾತ್ರ ಅಲ್ಲ, ಬರ್ಡ್ಸ್ ಆಗಲಿ ಪ್ರಾಣೀಸ್ ಆಗಲಿ ಎಲ್ಲ ಇದೆ. ಆ್ಯಂಡ್ ಆಲ್ಸೋ ಇಲ್ಲಿ ಮೇನ್ ಇಲ್ಲಿ ಆಟ ಆಡೋಕ್ಕೆ ನಮಗೆ ನೋಡಿ ಇಲ್ಲಿ ಬೋಟಿಂಗ್ ಆ್ಯಂಡ್ ನೀರಲ್ಲಿ ಆಟ ಆಡೋಕ್ಕೆ ಫುಲ್ ನಮಗೆ ಇಲ್ಲಿ ಕೂತು ಆಟ ಆಡಿ ಮಜಾ ಮಾಡ್ಬೋದು. ಈ ಒಂದು ಫೆಸಿಲಿಟೀಸ್ ಬೇರೆ ಇದೆ. ಬನ್ನಿ ನೋಡುವ ಏನೆಲ್ಲ ಇದೆ ಅಂತ. ಬನ್ನಿ ನಮಗೆ ಆಚೆ ಬದಿನ ಹೋಗಿ ನೋಡುವ. ತುಂಬ ಜನ ಇದ್ದಾರೆ ಇಲ್ಲಿ ಆಟ ಆಡ್ಕೊಂಡು. ಸೊ ನಾವೀಗ ಒಂದು ಮಧ್ಯ ಭಾಗಕ್ಕೆ ವಾವ್, ನಾವು ಆ ಕಡೆಯಿಂದ ಈ ಕಡೆ ದಾಟಿ ಬಂದಿದ್ದೀವಿ. So this is all about Nisarghadama vlog. Signing off.